ಹೇಳ್ಬೇಕೋ ಹೇಳ್ಬಾರ್ದು, ಮನೆ ಮುಖ್ಯಮಂತ್ರಿಗಳು ಇಲ್ಲಿ ಕುಂತಾರಂತ ತಿಳ್ಕೊಂಡು ಮಾತ್ರ ಹೇಳ್ಬೇಕಾಗ್ತದೆ. ನಮ್ಮ ತಂದೆ ಸಮಕಾಲೀನ ಒಬ್ಬ ಮಂತ್ರಿಗಳ ಹತ್ರ ನಾನು ಹೋಗಿದ್ದೆ. ಅವ್ರು ನನಗೆ ಗೊತ್ತಿದ್ದು ಕೇಳಿದ್ರೆ ಗೊತ್ತಿಲ್ಲ, ಕೇಳಿದ್ರೆ ಗೊತ್ತಿಲ್ಲ. ನಾನು ಇದು ಟೀಕೆ ಮಾಡ್ತಾ ಇಲ್ಲ. ಈ ರೀತಿ ವ್ಯವಸ್ಥೆ ಆದರೆ ಬರ್ತಕ್ಕಂಥ ಪೀಳಿಗೆ ಯಾರೋ ರಾಜಕೀಯಕ್ಕೆ ಬರಂಗಿಲ್ಲ. ನೀನು ಯಾವ ಜಾತಿಯವ ಅಂತ ಕೇಳಿಬಿಟ್ಟ ಮಂತ್ರಿ. ಅಂದ್ರೆ ನಮ್ಮ ಜಾತಿ ನೋಡಿ ಅನುದಾನ ಕೊಡ್ತಾರೆ ಅಧ್ಯಕ್ಷರೇ? ಓಕೆ, ನನ್ನ ಮನಸ್ಸಿಗೆ ಯಾವ ರೀತಿ ಆಯ್ತು ಅಂತಂದ್ರೆ, ನಮಗೆ ಜನ ಏನ್ಪತ್ತಂದ್ರೆ 73,000 ಓಟ್ ಹಾಕಿ ಕಳಿಸಿದ್ದಾರೆ ಅಧ್ಯಕ್ಷರೇ. ಗುರುಮಿಟ್ಕಲ್ ಮತಕ್ಷೇತ್ರದಾಗ ನನ್ನ ಜಾತಿ ನೋಡಿ ಓಟ್ ಹಾಕಿಲ್ಲ ಅಧ್ಯಕ್ಷರೇ. ಮಾನ್ಯ ಮಂತ್ರಿಗಳು ನನಗೆ ಯಾವ ಜಾತಿ ಅಂತ ತಿಳ್ಕೊಂಡು ಕೇಳಿದ್ಮೇಲೆ ಇವ್ರು ಕೆಳಗಿರ್ತಕ್ಕಂಥ ಅಧಿಕಾರಿಗಳು ನನ್ನ ಯಾವ ಜಾತಿ ಅಂತ ತಿಳ್ಕೊಂಡು ನೋಡ್ತಾರ. ಓಕೆ, ಇವತ್ತು ಯಾವುದೇ ಒಂದು ಅನುದಾನವನ್ನು ಈ ಸರ್ಕಾರದ ತಗೋಬೇಕಾಗಿತ್ತು ಅಂತಂದ್ರೆ ಒಬ್ಬ ಪ್ರಭಾವಿ ಸಚಿವರ ಫಾಲೋವರ್ ಆಗಿರ್ಬೇಕು. ಇಲ್ಲಂತಂದ್ರೆ ಯಾವುದೋ ಒಂದು ರಾಜಕಾರಣಿಗೆ ಅಂತಂದ್ರೆ ನಾವು ಚಾಕ್ರಿ ಮಾಡಬೇಕು. ಈ ರೀತಿ ಏನ್ಪತ್ತಂದ್ರೆ ಒಂದು ವಾತಾವರಣ ಏನ್ಪತ್ತಂದ್ರೆ ನಿರ್ಮಾಣ ಆದರೆ ನಮಗೆ ಏನ್ಪತ್ತಂದ್ರೆ ಭಾಳ ಹೊಸ ಶಾಸಕರಿಗೆ ಆಯ್ಕೆಯಾಗಿ ಬಂದಿರತಕ್ಕಂಥವ್ರು ವಿ ಆರ್ ವೆರಿ ಫ್ರಸ್ಟ್ರೇಟೆಡ್.